ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಂಬ 8 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು ತುಂಬಾ ಸುಲಭವಾಗಿ ಕಲಿಯೋಣ. ಈ ಪ್ರಶ್ನೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಬಹಳ ಮುಖ್ಯವಾಗಿದೆ. 1 ಮಾರ್ಕ್ಸಿಗೂ ಕೇಳುವಂತಹ ಚಾನ್ಸಸ್ ಇದೆ, 2 ಮಾರ್ಕ್ಸ್, 4 ಮಾರ್ಕ್ಸ್, ಬಟ್ 8 ಮಾರ್ಕ್ಸಿಗಂತೂ ಡೆಫಿನೆಟ್ ಆಗಿ ಕೇಳುವಂತಹ ಒಂದು ಕ್ವೆಶ್ಚನ್ ಆಗಿರುವಂತದ್ದು. ಸೊ ಅದಕ್ಕೋಸ್ಕರ ಮಕ್ಕಳೇ, ನೀವೇನ್ ಮಾಡಬೇಕು, ಈ ವಿಡಿಯೋವನ್ನು ತಪ್ಪದೆ ಎಂಡ್ ವರೆಗೆ ನೀವು ನೋಡಿ. ಹಾಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ 8 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 8 ಸಿಗದೇ ಇರಬಹುದು. ಯಾಕೆಂತ ಹೇಳುವಂತ ಅವರು ಬರೆಯುವ ಮೆಥಡಿಗೆ ಅವರಿಗೆ ಮಾರ್ಕ್ಸ್ ಸಿಗದೇ ಇರಬಹುದು. ಇನ್ ದಾಟ್ ಪರ್ಪಸ್ ನಾನೇನ್ ಮಾಡ್ತಿದ್ದೇನೆ, ಈ ವಿಡಿಯೋ ಅವರಿಗೋಸ್ಕರ ಮಾಡ್ತಾ ಇದ್ದೇನೆ. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೊಂದು ಡೌಟ್ ಇರ್ತದೆ, ಏನು, ಒಂದು ಸೈಡ್ ಪಾಯಿಂಟ್ಸ್ಗೆ ಎಷ್ಟು ನಾವು ಬರಿಬೇಕು ಅಂದ್ರೆ ಮಿನಿಮಮ್ ಅಂತ ಹೇಳಿದ್ರೆ 2 ಸೆಂಟೆನ್ಸ್ ಆದ್ರೂ ಬರಿಬೇಕು ಮಕ್ಕಳೇ. ಇಲ್ಲದಿದ್ರೆ 8 ಮಾರ್ಕ್ಸ್ಗೆ ನಿಮ್ಗೆ ಅದು ಆಗುದಿಲ್ಲ. 4 ಮಾರ್ಕ್ಸ್ 2 ಮಾರ್ಕ್ಸ್ ಸಿಗ್ಬಹುದು. ಸೊ ಹಾಗೆ ಹೇಗೆ ಬರಿಬೇಕು, ಎಷ್ಟು ಬರಿಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ವಿತ್ ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದೇನೆ. ಜಾಸ್ತಿಯಾಗಿ ಎಕ್ಸಾಂಪಲ್ ಕೊಟ್ರೆ ಒಳ್ಳೇದು ಮಕ್ಕಳೇ. ಯಾಕೆಂತ ಹೇಳಿದ್ರೆ ನಿಮ್ಗೆ ಆ ಸಬ್ಜೆಕ್ಟ್ ನಲ್ಲಿ ಒಳ್ಳೆಯ ನಾಲೆಜ್ ಇದೆ ಅಂತ ಏನಾಗ್ತದೆ, ವ್ಯಾಲ್ಯೂವರಿಗೆ ಅರ್ಥ ಆಗುವಂಥದ್ದು. ಸೊ ದೇ ವಿಲ್ ಗಿವ್ ಏನಾಗ್ತದೆ, 8 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ಕೊಡ್ತಾರೆ. ನಾವು ಪ್ರತಿಯೊಂದು ಟಾಪಿಕ್ ಅನ್ನು ನೀವು ಬರೆಯುವಾಗ ಯು ಶುಡ್ ಸ್ಟಾರ್ಟ್ ವಿತ್ ಇಂಟ್ರೊಡಕ್ಷನ್ಸ್ ಅಂಡ್ ಕನ್ಕ್ಲೂಡ್ ವಿತ್ ಕನ್ಕ್ಲೂಷನ್ ಅಲ್ಲಿ. ಕ್ಲಿಯರ್? ಇಲ್ಲಿ ಕೂಡ ಒಂದು ಕ್ವಶನ್ ಮಾರ್ಕ್ ನಿಮ್ಗೆ ಬರ್ತದೆ, ಏನು ಇಂಟ್ರೊಡಕ್ಷನ್ಸ್ ಅನ್ನು ಬರಿಬೇಕು, ಏನು ಕನ್ಕ್ಲೂಷನ್ ಬರಿಬೇಕು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈ ವಿಡಿಯೋ ಅನ್ನು ಕೊನೆಯವರೆಗೆ ನೋಡಿ ಮಕ್ಕಳೇ. ಏನೇ ಡೌಟ್ ಇದ್ರೂ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟಿಗೆ ಮಕ್ಕಳೇ, ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಗೊತ್ತಿರಬೇಕು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಏನು, ಗೆಟಿಂಗ್ ವರ್ಕ್ ಡನ್ ಥ್ರೂ and with people to achieve the organizational goal effectively and efficiently. ಸರಳವಾಗಿ ಹೇಳುವುದಂತ ಹೇಳಿದ್ರೆ ಈ ಡೆಫಿನೇಷನ್ ಅನ್ನು ಇತರರ ಮೂಲಕ ಕೆಲಸ ಮಾಡಿಸಿ ಗುರಿಯನ್ನು ಸಾಧಿಸುವ ಪ್ರಕ್ರಿಯೆಗೆ ನಾವೇನ್ ಹೇಳ್ತೇವೆ, ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ದಿ ಆಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಟು ಅಚೀವ್ ಇಟ್ಸ್ ಗೋಲ್ ಇಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ. ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಿಸ್ಬೇಕಂತಾದ್ರೆ ಅದಕ್ಕೆ ಪ್ಲಾನಿಂಗ್ ಬೇಕು, ಆರ್ಗನೈಸಿಂಗ್ ಆಗಬೇಕು, ಸ್ಟಾಫಿಂಗ್, ಮತ್ತೆ ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಎಕ್ಸೆಟ್ರಾ ಅಲ್ವಾ. ಇದೆಲ್ಲ ಆದ್ರೆ ಮಾತ್ರ ನಾವು ಮಾಡುವಂತ ಗೋಲ್ ಇಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ ಆಗುವಂಥದ್ದು. ಅಂದ್ರೆ ಏನು, ಮಿನಿಮಮ್ ಕಾಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ತಕ್ಕೊಳ್ಬಹುದು ನಾವು. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ನಾವು ಹೋಗುವಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದಿ ನೇಚರ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಸಹ ಕೇಳುವ ಚಾನ್ಸಸ್ ಇದೆ. ಈಗ ನಾವು ನೋಡೋಣ, ಗೋಲ್ ಓರಿಯೆಂಟೆಡ್ ಅಂತ ಹೇಳ್ತೇವೆ. ಗೋಲ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಏನು, ಮ್ಯಾನೇಜ್ಮೆಂಟ್ ಯಾವಾಗ್ಲೂ ಅದರದೇ ಆದಂತ ಏನು ಗುರಿಯನ್ನು ಸಾಧಿಸಲು ಕೆಲಸ ಮಾಡ್ತದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಕಾಲೇಜ್ ಅಥವಾ ಸ್ಕೂಲ್ ಆಗಿರ್ಬೋದು. ಸ್ಕೂಲ್ನ ಮೇನ್ ಏಮ್ ಏನಾಗಿರ್ತದೆ, ದೇ ವಾಂಟ್ ಟು ಅಚೀವ್ 100% ರಿಸಲ್ಟ್, ದಟ್ ಇಸ್ ದ ಫಸ್ಟ್ ಗೋಲ್ ಆಗಿರ್ತದೆ. ಹಾಗೆ ಕಾಲೇಜಲ್ಲಿ ಕೂಡ ಅದೇ ಗೋಲ್ ಆಗಿರುವಂಥದ್ದು, ಅಥವಾ 1 or 3 ಏನು ರ್ಯಾಂಕ್ಸ್ ಬರ್ಬೇಕಂತ ಇರುವಂಥದ್ದು. ಇಸ್ ಇಟ್? ಅದಕ್ಕೆ ನಾವೇನ್ ಹೇಳ್ತೇವೆ, ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಏನ್ ಮಾಡ್ತದೆ, ಇಫೆಕ್ಟಿವ್ಲಿ ಎಫಿಷಿಯಂಟ್ ಆಗಿ ವರ್ಕ್ ಮಾಡ್ತದೆ. ಸೊ ಆಲ್ ದ ಮ್ಯಾನೇಜರಿಯಲ್ ಆಕ್ಟಿವಿಟೀಸ್ ಆರ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಆರ್ಗನೈಸೇಷನಲ್ ಗೋಲ್. ಕ್ಲಿಯರ್? ನೆಕ್ಸ್ಟ್ ವಿ ವಿಲ್ ಗೋ ಟು ದಿ ಪರ್ವೆಸಿವ್ ಅಂತ ಹೇಳ್ತೇವೆ. ಪರ್ವೆಸಿವ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಎಲ್ಲಾ ವಿಧದ ಸಂಸ್ಥೆಗಳಲ್ಲಿ ಕಂಡು ಬರ್ತದೆ. ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅಲ್ಲಿಯೂ ಬೇಕು, ಸ್ಕೂಲು, ಕಾಲೇಜ್, ಹಾಸ್ಪಿಟಲ್, ಗವರ್ಮೆಂಟ್ ಆಫೀಸ್, ಎಲ್ಲೆಡೆ ನಾವೇನ್ ಮಾಡ್ತೇವೆ, ಮ್ಯಾನೇಜ್ಮೆಂಟ್ ಅನ್ನು ಎಂಬ ಕಾನ್ಸೆಪ್ಟ್ ಇದ್ದೇ ಇರುವಂತದ್ದು. ಸೊ ಮ್ಯಾನೇಜ್ಮೆಂಟ್ ಈಸ್ ರಿಕ್ವೈರ್ಡ್ ಇನ್ ಎವ್ರಿ ಆರ್ಗನೈಸೇಷನ್. ಇಟ್ ಈಸ್ ನೀಡೆಡ್ ಇನ್ ಬಿಸ್ನೆಸ್, ಸ್ಕೂಲ್, ಹಾಸ್ಪಿಟಲ್, ಬ್ಯಾಂಕ್ಸ್ ಅಂಡ್ ಗವರ್ಮೆಂಟ್ ಆಫೀಸಸ್ ಎಕ್ಸೆಟ್ರಾ. It exists at all levels of management. We are having 3 major levels of management, that is top level, middle level and operational level. Each level ಅಲ್ಲಿಯೂ ಕೂಡ ನಾವೇನ್ ಮಾಡ್ತೇವೆ, ಮ್ಯಾನೇಜ್ಮೆಂಟ್ ಅನ್ನು ಯೂಸ್ ಮಾಡ್ತೇವೆ. ಕ್ಲಿಯರ್? ನೆಕ್ಸ್ಟ್ ನಾವು ನೋಡುವಂಥದ್ದು ಮಲ್ಟಿ ಡೈಮೆನ್ಷನಲ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ 3 ಡೈಮೆನ್ಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಮ್ಯಾನೇಜಿಂಗ್ ದಿ ವರ್ಕ್, ಮ್ಯಾನೇಜಿಂಗ್ ದಿ ಪೀಪಲ್
ಮ್ಯಾನೇಜಿಂಗ್ ದಿ ಆಪರೇಷನ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಕೇವಲ ಕೆಲಸ ನಿರ್ವಹಣೆ ಮಾತ್ರವಲ್ಲ, ಏನ್ ಮಾಡ್ತದೆ, ಮ್ಯಾನೇಜಿಂಗ್ ದಿ ವರ್ಕ್, ಮ್ಯಾನೇಜಿಂಗ್ ದಿ ಪೀಪಲ್, ಮ್ಯಾನೇಜಿಂಗ್ ದಿ ಆಪರೇಷನ್ಸ್ ಅಲ್ವಾ. ಸೊ ಮ್ಯಾನೇಜಿಂಗ್ ಪೀಪಲ್ ಅಥವಾ ಮ್ಯಾನೇಜಿಂಗ್ ದಿ ವರ್ಕ್, ಮ್ಯಾನೇಜಿಂಗ್ ದಿ ಆಪರೇಷನ್ ಅಂದ್ರೆ ಏನು? ಮ್ಯಾನೇಜಿಂಗ್ ವರ್ಕ್ ಅಂತಂದ್ರೆ ಗೆಟಿಂಗ್ ದಿ ವರ್ಕ್ ಡನ್ ಥ್ರೂ ಪ್ಲಾನಿಂಗ್ ಅಂಡ್ ಆರ್ಗನೈಸಿಂಗ್ ಅಂದ್ರೆ ನಮ್ಗೆ ಕೊಟ್ಟಂತಹ ಕೆಲಸವನ್ನು ಪ್ಲಾನ್ ಮಾಡಿ ಅದನ್ನು ಇಫೆಕ್ಟಿವ್ ಆಗಿ ಮಾಡುವುದಕ್ಕೆ ನಾವೇನ್ ಹೇಳ್ತೇವೆ, ಮ್ಯಾನೇಜಿಂಗ್ ದಿ ವರ್ಕ್ ಅಂತ ಹೇಳ್ತೇವೆ. ಮ್ಯಾನೇಜಿಂಗ್ ದಿ ಪೀಪಲ್ ಆನ್ ದಿ ಥ್ರೂ ಆಫ್ ಲೀಡರ್ ಆಗಿ ಆಗ್ಬೋದು, ಮೋಟಿವೇಟರ್ ಆಗಿ ಆಗಿರ್ಬೋದು, ಅಂಡ್ ಡೆವಲಪಿಂಗ್ ದಿ ಎಂಪ್ಲಾಯೀಸ್. ಆಯ್ತಾ. ಮ್ಯಾನೇಜಿಂಗ್ ದಿ ಆಪರೇಷನ್ ಯೂಸಿಂಗ್ ರಿಸೋರ್ಸಸ್ ಎಫಿಷಿಯಂಟ್ಲಿ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ಇದ್ದಂತ ರಿಸೋರ್ಸಸ್ ಅನ್ನು ಯುಟಿಲೈಸ್ ಮಾಡಿಕೊಂಡು ನಾವೇನ್ ಮಾಡಬೇಕು, ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನು ತಕೊಳ್ಳುವಂಥದ್ದು. ನೆಕ್ಸ್ಟ್ ನಾವು ನೋಡೋಣ ಫೋರ್ತ್ ಪಾಯಿಂಟ್, ದಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೇವೆ. ಮ್ಯಾನೇಜ್ಮೆಂಟ್ ಒಂದು ನಿರಂತರ ಪ್ರಕ್ರಿಯೆ ಅಂತ ಹೇಳುವಂಥದ್ದು. ಇಟ್ ನೆವರ್ ಸ್ಟಾಪ್ ಅಲ್ವಾ, ನೆವರ್ ಸ್ಟಾಪ್ಸ್ ಅಂತ ಹೇಳ್ತೇವೆ. ಮ್ಯಾನೇಜ್ಮೆಂಟ್ ಈಸ್ ಆನ್ ಆನ್ ಗೋಯಿಂಗ್ ಪ್ರೋಸೆಸ್ ಅಂದ್ರೆ ಏನು, ಪ್ಲಾನಿಂಗ್ ಮಾಡ್ತೇವೆ, ದೆನ್ ಆರ್ಗನೈಸಿಂಗ್ ಮಾಡ್ತೇವೆ, ದೆನ್ ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಕಂಟಿನ್ಯೂ ಥ್ರೂ ಔಟ್ ದಿ ಲೈಫ್ ಆಫ್ ದಿ ಆರ್ಗನೈಸೇಷನ್ ಅಲ್ವಾ. ಇದನ್ನು ನಿರಂತರವಾಗಿ ನಡೆಯುವಂತಹ ಕ್ರಿಯೆ ಅಂತ ಹೇಳುವುದಕ್ಕೆ ನಾವೇನ್ ಹೇಳ್ತೇವೆ, ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಗ್ರೂಪ್ ಆಕ್ಟಿವಿಟೀಸ್ ಅಂತ ಹೇಳುವಂಥದ್ದು. ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಕೆಲಸವಲ್ಲ, ಇದು ಒಂದು ಗುಂಪಿನ ಪ್ರಯತ್ನವಾಗಿರುವಂಥದ್ದು. ಗುಂಪಲ್ಲಿ ಎಲ್ಲರೂ ಸೇರ್ಬಿಟ್ರೆ ಮಾತ್ರ ಆ ಕೆಲಸ ಇಫೆಕ್ಟಿವ್ ಆಗಿ ನಡೆಯುವಂಥದ್ದು. ಸೊ ಗ್ರೂಪ್ ಆಕ್ಟಿವಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಎ ಗ್ರೂಪ್ ಎಫರ್ಟ್. ಇಂಡಿವಿಜುವಲ್ ಎಫರ್ಟ್ನ ಒಟ್ಟಿಗೆ ಗ್ರೂಪ್ ಎಫರ್ಟ್ ಇದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಸಕ್ಸಸ್ ಆಗ್ಬೋದು. ಮ್ಯಾನೇಜರ್ಸ್ ವರ್ಕ್ ಟುಗೆದರ್ ವಿತ್ ಎಂಪ್ಲಾಯೀಸ್. ಮ್ಯಾನೇಜರ್ ಕೂಡ ಬೇಕು, ಎಂಪ್ಲಾಯೀಸ್ ಕೂಡ ಬೇಕು. ಇಬ್ಬರಿದ್ರೆ ಮಾತ್ರ ಆ ಆರ್ಗನೈಸೇಷನ್ ಆಗ್ತದೆ, ನಡೆಯುವಂಥದ್ದು. ನೆಕ್ಸ್ಟ್ ಟೀಮ್ ವರ್ಕ್ ಹೆಲ್ಪ್ ಅಚೀವ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ಅಂದ್ರೆ ಏನು, ಟೀಮ್ ಅಲ್ಲಿ ನಾವು ವರ್ಕ್ ಮಾಡಿದ್ರೆ ನಾವೇನ್ ಮಾಡ್ಬೋದು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಅನ್ನು ಯಾವುದೇ ಸ್ಟ್ರೆಸ್ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ ನಾವೇನ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಈಸ್ ಡೈನಾಮಿಕ್ ಫಂಕ್ಷನ್. ಡೈನಾಮಿಕ್ ಫಂಕ್ಷನ್ ಅಂತ ಹೇಳಿದ್ರೆ ಏನು, ಚೇಂಜ್ ಆಗುವಂತ ಇರುವಂತದ್ದು. ಮ್ಯಾನೇಜ್ಮೆಂಟ್ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತೆ ಅಲ್ವಾ. ಹೀಗೇ ಇರ್ಬೇಕಂತ ಹೇಳಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಸಿಚುವೇಶನ್ಗೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕು, ಹೊಂದಿಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಸಡನ್ ಆಗಿ ಚೇಂಜ್ ಆಯ್ತು, ಮಾರ್ಕೆಟ್ ಅಲ್ಲಿ ಏನಾಯ್ತು, ಚೇಂಜಸ್ ಆಗೇ ಆಗ್ತದೆ, ಕರೆಕ್ಟ್ ಅಲ್ವಾ. ಸೊ ಮ್ಯಾನೇಜ್ಮೆಂಟ್ ಚೇಂಜಸ್ ಅಕಾರ್ಡಿಂಗ್ ಟು ದಿ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ನಾವು ನೋಡ್ತೇವೆ, ಅಲ್ಲಿ ಇಕನಾಮಿಕ್ ಎನ್ವಿರಾನ್ಮೆಂಟ್ ಚೇಂಜಸ್ ಆಗ್ತದೆ, ಪೊಲಿಟಿಕಲ್, ಲೀಗಲ್, ಸೋಷಿಯಲ್, ಟೆಕ್ನಾಲಜಿ ಇದೆಲ್ಲವೂ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಬರ್ತದೆ. ಮ್ಯಾನೇಜರ್ಸ್ ಅಡಾಪ್ಟ್ ಟು ನ್ಯೂ ಟೆಕ್ನಾಲಜಿ, ಕಸ್ಟಮರ್ಸ್ ನೀಡ್ಸ್ ಅಂಡ್ ಮಾರ್ಕೆಟ್ ಚೇಂಜಸ್. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಫೋರ್ಸ್ ಅಂತ ಹೇಳ್ತೇವೆ, ಲಾಸ್ಟ್ ಪಾಯಿಂಟ್. ಮ್ಯಾನೇಜ್ಮೆಂಟ್ ಅನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅಥವಾ ಏನ್ ಮಾಡ್ಬೋದು, ಮ್ಯಾನೇಜ್ಮೆಂಟ್ ಕ್ಯಾನ್ ನಾಟ್ ಬಿ ಸೀನ್ ಆರ್ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ, ಕರೆಕ್ಟಾ. ಇಟ್ ಪ್ರೆಸೆನ್ಸ್ ಈಸ್ ಫೆಲ್ಟ್ ಥ್ರೂ, ಆದ್ರೆ ನಾವು ಫೀಲ್ ಮಾಡ್ಕೊಳ್ಬಹುದು, ಫಲಿತಾಂಶವನ್ನು ನೋಡ್ಬೋದು ಅಲ್ವಾ. ಏನು, ಎಂಪ್ಲಾಯಿಯ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ಕೊಳ್ಬಹುದು, ಹೈ ಪ್ರೊಡಕ್ಟಿವಿಟಿ ಆಗ್ತದೆ, ಗುಡ್ ಡಿಸಿಪ್ಲಿನ್ ನೋಡ್ಬೋದು ಅಥವಾ ಫೀಲ್ ಮಾಡ್ಬೋದು, ಆರ್ಗನೈಸೇಷನ್ ಸಕ್ಸಸ್ ಅನ್ನು ಕೂಡ ನಾವೇನ್ ಮಾಡ್ಬೋದು, ನೋಡ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎ ಇಂಟ್ಯಾಂಜಿಬಲ್ ಫೋರ್ಸಸ್ ಅಂತ ಹೇಳ್ತೇವೆ. ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಕೀವರ್ಡ್ ಮಾಡಿದ್ದೇನೆ ಮಕ್ಕಳೇ, GPMCGDI ಅಂತ ಹೇಳಿದ್ರೆ ಆಯ್ತು. ಅಂದ್ರೆ ಏನು, ಜಿ ಅಂತ ಹೇಳಿದ್ರೆ ಗೋಲ್ ಓರಿಯೆಂಟೆಡ್, ಪಿ ಅಂತ ಹೇಳಿದ್ರೆ ಪರ್ವೆಸಿವ್, ಎಂ ಅಂತ ಹೇಳಿದ್ರೆ ಮಲ್ಟಿ ಡೈಮೆನ್ಷನಲ್, ಸಿ ಅಂತ ಕಂಟಿನ್ಯೂಸ್ ಪ್ರೋಸೆಸ್, ಜಿ ಅಂತ ಗ್ರೂಪ್ ಆಕ್ಟಿವಿಟೀಸ್, ದೆನ್ ಡೈನಾಮಿಕ್ ಫಂಕ್ಷನ್, ದೆನ್ ಐ ಅಂದ್ರೆ ಇಂಟ್ಯಾಂಜಿಬಲ್ ಫೋರ್ಸಸ್. ದಟ್ ಈಸ್ ನಾವೇನು ಹೇಳುವಂಥದ್ದು, ನಿಮ್ಗೆ ಮೆಮೊರಿ ಟ್ರಿಕ್ ಸಮ್ಮರಿಯನ್ನು ನಾನು ಈಗ ಹೇಳಿದ್ದು. ನೆಕ್ಸ್ಟ್ ಇದನ್ನು ಈ 7 ಪಾಯಿಂಟ್ಸ್ ಅನ್ನು ಹೆಡ್ಡಿಂಗ್ ಜೊತೆಗೆ ಬರಿಬೇಕು ಮಕ್ಕಳೇ. ಬಟ್ ಓನ್ಲಿ ಪಾಯಿಂಟ್ಸ್ ಅನ್ನು ಬರೆದ್ರೆ ನಿಮ್ಗೆ 8 ಮಾರ್ಕ್ಸ್ ಸಿಗ್ಲಿಕ್ಕಿಲ್ಲ. ಪ್ರತಿ ಹೆಡ್ಡಿಂಗಿಗೆ ಅಟ್ಲೀಸ್ಟ್ 2 ಲೈನ್ಸ್ ಎಕ್ಸ್ಪ್ಲನೇಷನ್ ಕೊಟ್ರೆ 8 ಮಾರ್ಕ್ಸ್ ಸುಲಭವಾಗಿ ನಿಮ್ಗೆ ತೆಗಿಬಹುದು. ನೆಕ್ಸ್ಟ್ ನಾವು ಕನ್ಕ್ಲೂಡ್ ಹೇಗೆ ಮಾಡುವ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಂಬ ಈ ಪ್ರಶ್ನೆಗೆ ಬೋರ್ಡ್ ಎಕ್ಸಾಮ್ ನಲ್ಲಿ ಅತ್ಯಂತ ಪ್ರಮುಖ ಪ್ರಶ್ನೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈ 7 ಪಾಯಿಂಟ್ ಅನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನೀವೇನ್ ಮಾಡ್ಬೋದು, ಫುಲ್ ಮಾರ್ಕ್ಸ್ ಪಡಿಬಹುದು ಅಲ್ವಾ. ಸೊ
ಕನ್ಕ್ಲೂಷನ್ ಅಲ್ಲಿ ನಾವೇನ್ ಬರಬೇಕು, ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿ ಆರ್ಗನೈಸೇಷನ್, ಅದನ್ನು ನೋಡಿದೆವು ನಾವು ಈಗ. ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಲ್ಪ್ ದಿ ಆರ್ಗನೈಸೇಷನ್ ಟು ಅಚೀವ್ ದೇಯರ್ ಆಬ್ಜೆಕ್ಟಿವ್ ಎಫಿಷಿಯಂಟ್ಲಿ ಅಂಡ್ ಇಫೆಕ್ಟಿವ್ಲಿ. Therefore, ಗುಡ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಗ್ರೋ ಅಂಡ್ ಸಕ್ಸೀಡ್ ಅಂತ ಹೇಳ್ಬೋದು. ಈಗ ನಿಮಗೆ ಈ ಟಾಪಿಕ್ ಏನು ಕಂಪ್ಲೀಟ್ ಆಗಿ ಅರ್ಥ ಆಯಿತು ಅಂತ ಅನಿಸ್ತದೆ ನನಗೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ, ಮತ್ತು ಕಾಮರ್ಸ್ ಕಲಿಯೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲರ್ನ್ ಕಾಮರ್ಸ್, ಗ್ರೋ ಫ್ಯೂಚರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.